ಕಾಂಗ್ರೆಸ್ ಸರ್ಕಾರವು ಹಿಜಾಬ್ ಮೇಲಿನ ನಿಷೇಧವನ್ನು ಹಿಂತೆಗೆದುಕೊಳ್ಳುವುದಾಗಿ ಹೇಳಿರುವುದು ಶಾಲಾ ಕಾಲೇಜುಗಳಲ್ಲಿ ಅಶಾಂತಿ ಉಂಟು ಮಾಡಲು ಅವಕಾಶ ಮಾಡಿಕೊಟ್ಟಂತಾಗುತ್ತದೆ ಎಂದು ಮಾಜಿ ಶಾಸಕ ಸಿಟಿ ರವಿ ಹೇಳಿದರು. ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಶಾಲಾ ಕಾಲೇಜುಗಳಲ್ಲಿ ಮುಸ್ಲಿಂ ವಿದ್ಯಾರ್ಥಿನಿಯರಿಗೆ ಹಿಜಾಬ್ ಧರಿಸಲು ಅವಕಾಶ ನೀಡಿದರೆ ಇತರರು ಕೇಸರಿ, ನೀಲಿ ಅಥವಾ ಹಳದಿ ಶಾಲು ಧರಿಸಲು ಅನುಮತಿ ನೀಡುವಂತೆ ಒತ್ತಾಯಿಸುತ್ತಾರೆ ಎಂದರು. ಕೇವಲ ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ 1964 ಎಜುಕೇಷನ್ ಆ್ಯಕ್ಟ್ ಮತ್ತು ರೂಲ್ಸ್ ಪ್ರಕಾರ ಯೂನಿಫಾರ್ಮ್ ಕಡ್ಡಾಯ. ಯೂನಿಫಾರ್ಮ್ನ ಹೊರತುಪಡಿಸಿ ಇನ್ಯಾವುದೇ ರೀತಿಯ ವಸ್ತ್ರ ಸಂಹಿತೆ ಅಲ್ಲಿಲ್ಲ. ಅಲ್ಲಿ ಕೇವಲ ಯೂನಿಫಾರ್ಮ್ ಮಾತ್ರ ಹಾಕಬೇಕು. ಆಯಾ ಕಾಲೇಜಿನ ಆಡಳಿತ ಮಂಡಳಿ, ಕಾಲೇಜುಗಳು ನಿರ್ಣಯಪಡಿಸುವಂತೆ, ಶಾಲೆಗಳು ನಿರ್ಣಯಪಡಿಸುವಂಥ ಸಮವಸ್ತ್ರ ಸಂಹಿತೆಯನ್ನು ಮಾತ್ರ ಪಾಲಿಸಬೇಕು ಅಂತ ನಿಯಮ ಇತ್ತು. ನಾನು ಮುಖ್ಯಮಂತ್ರಿಗಳಿಗೆ ತಮ್ಮ ಮೂಲಕ ಪ್ರಶ್ನೆ ಕೇಳಲಿಕ್ಕೆ ಬಯಸೋದು, ನೀವೇನು ಎಲ್ಲರಿಗೂ ಎಲ್ಲ ಯೂನಿಫಾರ್ಮಿಗೂ ಹಿಜಾಬನ್ನು ಕಡ್ಡಾಯ ಮಾಡಲಿಕ್ಕೆ ಹೊಟ್ಟಿದ್ದೀರೋ ಅಥವಾ ಯೂನಿಫಾರ್ಮೇ ಬೇಡ ಅವರಿಷ್ಟ ಬಂದಂತೆ ಅಂತ ಮಾಡಕ್ಕೆ ಹೊಟ್ಟಿದ್ದೀರೋ ಅದನ್ನು ಸ್ಪಷ್ಟಪಡಿಸಿ. ಹಿಂದೆ ಯೂನಿಫಾರ್ಮ್ ವಿರುದ್ಧ ಇದ್ದವ್ರದ್ದು ಗಲಾಟೆ ಇದ್ದಿದ್ದು. ನಾವು ಹೇಳಿದ್ವಿ, ಮಕ್ಕಳಿಗೆ ಯೂನಿಫಾರ್ಮ್ನ ತಂದ ಉದ್ದೇಶನೇ ಮಕ್ಕಳಲ್ಲಿ ಬಡವ ಬಲ್ಲಿದ ಅನ್ನುವಂಥ ಭೇದ ಇರಬಾರ್ದು, ಈ ಜಾತಿ ಆ ಜಾತಿ ಅನ್ನೋ ಭೇದ ಇರಬಾರ್ದು, ನಾವೆಲ್ಲರೂ ಸಮಾನರು ಅನ್ನುವಂಥ ಮಾನಸಿಕತೆಯಲ್ಲಿ ಶಾಲೆ ಕಾಲೇಜಿಗೆ ಬಂದು ಕಲಿಬೇಕು ಅನ್ನುವಂಥ ಉದ್ದೇಶದಿಂದ ಯೂನಿಫಾರ್ಮನ್ನು 1964 ಶಿಕ್ಷಣ ಕಾಯ್ದೆ ಅನ್ವಯ ತಂದಿದ್ದು. ಈಗ ಇವರಿಗೆ ಬಹುಶಃ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಮನಸ್ಸಿಗೆ ಬಡವ ಬಲ್ಲಿದ ಅಂತಿರಬೇಕು, ಈ ಜಾತಿ ಆ ಜಾತಿ ಅಂತಿರಬೇಕು,